ಹೊಸದಾಗಿ ಮಿರಿಮಿರಿ ಮಿಂಚುತ್ತಿರುವ ಈ ಕೋಣಗಳನ್ನ ನೋಡಿ. ಇವುಗಳ ಮೈ ಮೇಲೆ ಒಂದು ಕ್ಷಣವೂ ಕೊಬ್ಬರಿ ಎಣ್ಣೆಯ ಪಸೆ ಆರುವುದಿಲ್ಲ. ಇನ್ನು ಇವುಗಳ ನಡೆಯುವ ಗಾಂಭೀರ್ಯ ನೋಡಿ. ಅವುಗಳ ಪಾಲಕ ಕೊಂಚ ಅಸಟ್ಟೆ ಮಾಡಿದರೆ ಕೋಪದಿಂದ ದುರುಗುಟ್ಟುವುದನ್ನ ಕಂಡರೆ ಎಂತವರಿಗೂ ಎದೆ ದಸಕ್ಕನ್ನದೇ ಇರುವುದಿಲ್ಲ. ಇದು ಕಂಬಳ ಕೋಣಗಳ ಗತ್ತು. ಉಡುಪಿಯ ಹಿರೇಬೆಟ್ಟಿನ ಶ್ರೀಕಾಂತ್ ಭಟ್ ಅವರಿಗೆ ಕಂಬಳ ಅಂದ್ರೆ ಎಲ್ಲಿಲ್ಲದ ಪ್ರೀತೆ. ಕಂಬಳದ ಕೋಣಗಳೆಂದರೆ ಮನೆ ಮಕ್ಕಳ ತರ ಸಾಕ್ತಾರೆ. ಇವೆಲ್ಲ ಲಕ್ಷಾಂತರ ಬೆಲೆ ಬಾಳುವ ಕೋಣಗಳು. ಇವುಗಳನ್ನ ಸಾಕೋದು ಆನೆ ಸಾಕೋದು ಎರಡೂ ಒಂದೇ. ವಿಶಾಲವಾದ ಹಟ್ಟಿಯಲ್ಲಿ 6 ಕೋಣಗಳು. ಅವಕ್ಕೆ ಬೇಕಾದ ತರಕಾರಿ, ಹುಲ್ಲು, ಧಾನ್ಯ, ಲಾಲನೆ ಪಾಲನೆಗೆ 10ಕ್ಕೂ ಅಧಿಕ ಕಾರ್ಮಿಕರನ್ನ ನಿಯೋಜಿಸಲಾಗಿದೆ. ಕಂಬಳ ನಮ್ಮ ಕರಾವಳಿ ಕರ್ನಾಟಕದ ವೀರ ಜಾನಪದ ಕ್ರೀಡೆ. ಅದಕ್ಕಿಂತ ಮಿಗಿಲಾಗಿ ಇದು ನಮ್ಮ ಸಂಸ್ಕೃತಿ. ಕಂಬಳದಲ್ಲಿ ಹಿಂಸೆ ಇದೆ ಎಂದು ಅಬ್ಬರಿಸಿ ಬೊಬ್ಬಿರುವ ಪ್ರಾಣಿದಯಾ ಸಂಘದ ಸರ್ವ ಸದಸ್ಯರಿಗೆ ನನ್ನೊಂದು ಮನವಿ. ನೀವು ಕಂಬಳಕ್ಕೆ ಹಿಡನ್ ಕ್ಯಾಮೆರಾ ಹಿಡ್ಕೊಂಡು ಕಳ್ಳರಾಗಿ ಬಂದು ಕಂಬಳದಲ್ಲಿ ಚಿತ್ರೀಕರಣ ಮಾಡುವುದನ್ನು ನಿಲ್ಲಿಸಿ, ಅದಕ್ಕಿಂತ ಮೊದಲು ನಮ್ಮಲ್ಲಿಗೆ ಬಂದು ನಾವು ಅದನ್ನು ಕೋಣಗಳನ್ನು ಯಾವ ರೀತಿ ಸಾಕ್ತೇವೆ, ಅದಕ್ಕೆ ಯಾವ ರೀತಿ ಪ್ರೀತಿ ತೋರಿಸ್ತೇವೆ, ಅದಕ್ಕೆ ಯಾವ ರೀತಿ ಆಹಾರವನ್ನು ಕೊಡ್ತೇವೆ, ಹಾಗೆ ಅದಕ್ಕೆ ಯಾವ ರೀತಿ ವ್ಯಾಯಾಮ ಮಾಡಿಸ್ತೇವೆ ಎಂದು ನೋಡಿ ನೀವು ಕಂಬಳಕ್ಕೆ ಬಂದಿರಿ ಅಂತಾದ್ರೆ, ಕಂಬಳದಲ್ಲಿ ತಪ್ಪು ಹೆಜ್ಜೆ ಇಟ್ಟ ಕೋಣಗಳಿಗೆ ನಾವು ಕೊಡುವ 2 ಸಣ್ಣ ಪೆಟ್ಟುಗಳು ತಾಯಿ ತಪ್ಪು ಮಾಡಿದ ಮಕ್ಕಳಿಗೆ ಕೊಡುವ ಪೆಟ್ಟಿನಾಗಿ ಕಾಣುತ್ತದೆ ವಿನಾ ಅದರಲ್ಲಿ ನಿಮಗೆ ಹಿಂಸೆ ಕಾಣುವುದಿಲ್ಲ. ಹಾಗೆ ಹಿಂಸೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸುಮಾರು ಕೆಲಸಗಳಿದ್ದಾವೆ. ಮುಖ್ಯವಾಗಿ 2-3 ತಿಂಗಳ ಕರುಗಳನ್ನು ಕಸಾಯಿಖಾನೆಗೆ ಕಳಿಸುವುದು, ಹಾಗೆ ವಯಸ್ಸಾದ ದನಗಳನ್ನು ಕಸಾಯಿಖಾನೆಗೆ ತಗೊಂಡೋಗಿ ಕಸಾಯಿಖಾನೆಗೆ ಕೊಡುವುದು, ಅದನ್ನು ಸಾಕುವ ವ್ಯವಸ್ಥೆ ಮಾಡಿ. ಹಾಗೂ ಪಟ್ಟಣಗಳಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೆ ಶಸ್ತ್ರಕ್ರಿಯೆ ಮಾಡಿ ಅದರ ಸಂತಾನವನ್ನು ನಿಯಂತ್ರಿಸಿ. ಅದರಿಂದಾಗಿ ನಾಗರಿಕ ಸಮಾಜ ನಿಮ್ಮನ್ನು ಗುರುತಿಸುತ್ತದೆ. ಇನ್ನು ಈ ಕೊಳವನ್ನ ನೋಡಿ. ಇವು ಕೋಣಗಳಿಗೆ ಈಜಲು ಮಾಡಿದ ಹೈಟೆಕ್ ಈಜುಕೊಳ. ನೀರಾಟವೆಂದರೆ ಕೋಣಗಳಿಗೆ ಅಚ್ಚುಮೆಚ್ಚು. ಒಮ್ಮೆ ನೀರಿಗೆಳೆದವೆಂದರೆ ಸುತರ ಮೇಲೆ ಬರಲ್ಲ. ಜಪ್ಪಯ್ಯ ಅಂದ್ರೂ ಕದಲೋದಿಲ್ಲ. ನೀರಿನಲ್ಲಿ ಅವುಗಳ ಹುಚ್ಚಾಟ ನೋಡೋದೇ ಗಮ್ಮತ್ತು. ಇನ್ನು ಇವು ಸಂಚಾರಕ್ಕೆ ಹೊರಟರೆ ಒಬ್ಬೊಬ್ಬರಿಂದ ನಿಯಂತ್ರಿಸೋಕೆ ಸಾಧ್ಯವಿಲ್ಲ. ಈ ಕೋಣಗಳನ್ನ ಮಾಲಕ ಶ್ರೀಕಾಂತ್ ಭಟ್ ಮಕ್ಕಳಂತೆ ಸಾಕ್ತಾರೆ. ಕೋಣ ಸಾಕೋದಕ್ಕೆ ಅಂತಾನೆ 16 ಎಕರೆ ಭೂಮಿ ಖರೀದಿ ಮಾಡಿ ಮಣಿಪಾಲದ ಸಮೀಪ ಒಂದು ಪುಟ್ಟ ಹಳ್ಳಿಯನ್ನೇ ನಿರ್ಮಿಸಿದ್ದಾರೆ. ಕಂಬಳ ಆಚರಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಇವರಿಗೂ ಇಲ್ಲಿನ ಕಾರ್ಮಿಕರಿಗೂ ಇನ್ನೂ ಅರಗಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಯಾಕಂದ್ರೆ ಈಗ 15-16 ಕಂಬಳ ನಿಂತಿದೆ. ಹಾಗಾಗಿ ಈಗ ನಮ್ಗೆ ಸಾಕುವವರಿಗೆ ಕೋಣ ಕೇಳ್ತಾ ಇಲ್ಲ. ತುಂಬಾ ಹಾಯ್ಲಿಕ್ಕೆ ಬರ್ತದೆ, ಓದಿಲಿಕ್ಕೆ ಬರ್ತದೆ. ಹೇಗೆ ಸಾಕ್ತೇವೆ ಅಂದ್ರೆ ಬೆಳಿಗ್ಗೆ ಎದ್ದು ಹುರುಳಿ ಹಾಕ್ತೇವೆ, ಮತ್ತೆ ಇದು ಬೈಲು ಹಾಕ್ತೇವೆ, ಮತ್ತೆ 2 ಗಂಟೆ ಬಿಸಿಲಲ್ಲಿ ಕಟ್ತೇವೆ. ಆದ್ಮೇಲೆ ತಂದು ತೊಳೆದು ಮತ್ತೆ ಈಜಿಸ್ತೇವೆ. 15 ಒಂದು ಕೋಣಕ್ಕೆ 10 ರೌಂಡ್. ಮತ್ತೆ ಮಸಾಜ್ ಮಾಡಿ ಒಳ ಕಟ್ತೇವೆ. ಮತ್ತೆ ಸಂಜೆ ಪುನಃ ಹುರುಳಿ ಹಾಕುದು, ಮತ್ತೆ ಬೇಕಾದಷ್ಟು ಹುರುಳಿ ಹಾಕ್ತೇವೆ. ಮತ್ತೆ ರಾತ್ರಿ ನೀರು ಹಾಕಿ ಮಲಗ್ತೇವೆ. ತಂಪಿಗಾಗಿ ಹುರುಳಿ ಜಾಸ್ತಿಯಾಗಿ ತಂಪಿಗಾಗಿ ಕುಂಬಳಕಾಯಿ ಬೇರೆಲ್ಲ ತಂಪು ಬೇಕಾದದ್ದು ಕೊಡ್ತೇವೆ ಅದಕ್ಕೆ. ಆಯ್ತಾ ಅಂದ್ರೆ ಈಗ ಕಂಬಳ ಇಲ್ಲಲ್ಲ, ಅದಕ್ಕೆ ಎಕ್ಸರ್ಸೈಸ್ ಕೂಡ ಇಲ್ಲಲ್ಲ, ಓಡಿ ಓಡಿ ಅಭ್ಯಾಸ. ಹಾಗೆ ಒಳ ಕೂತ್ಕೊಂಡು ನಮ್ಗೆ ಈಗ ಕೇಳ್ತಾನೆ ಇಲ್ಲ. 1-2 ಸುತ್ತು ಓಡಿಸುವುದಂದ್ರೆ ಭಾರಿ ತುಂಬಾ ಕಷ್ಟ ಉಂಟು ಇನ್ನು 1-2 ದಿವಸ. ಹಾಗಾಗಿ ಕಂಬಳ ಬೇಕು. ಕಂಬಳಕ್ಕೆ ಪ್ರತ್ಯೇಕ ಅಧಿಸೂಚನೆ ಮಾಡೋಕೆ ಸರ್ಕಾರ ಒಲವು ತೋರಿದೆ. ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ. ಕಂಬಳ ಇರಲಿ ಇಲ್ಲದಿರಲಿ, ಕೋಣಗಳ ಮೇಲಿನ ಪ್ರೀತಿ ಅದರ ಒಡೆಯರಿಗೆ ಕೊಂಚವೂ ಕಡಿಮೆಯಾಗಿಲ್ಲ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.